ಇಲ್ಲಿ 21ನೇ ಶ್ಲೋಕದಿಂದ 29ನೇ ಶ್ಲೋಕ ಸ್ವಲ್ಪ ವಿಡಿಯೋ ಆದರೂ ಆಗಬಹುದು. ಬಟ್ ಭಾಳ ಪೇಷನ್ಸ್ಲಿಂದ ಕೇಳೋಣ. ಈ ಟೋಟಲಲ್ಲಿ ಆತ್ಮನ ವರ್ಣನೆ ಸಂಪೂರ್ಣ ಆಗಿಬಿಡ್ತದೆ, ನೋ ಡೌಟ್. ಬಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಮತ್ತೆ ವರ್ಣನೆ ವರ್ಣನೆ ಆಗ್ತದ, ಎಕ್ಸ್ಪೀರಿಯನ್ಸ್ ಆಗಂಗಿಲ್ಲ. ಆತ್ಮನ ಬಗ್ಗೆ ತಿಳ್ಕೊಂಡ ಮಾತ್ರಕ್ಕೆ ಆತ್ಮ ಸಾಕ್ಷಾತ್ಕಾರ ಆಗಂಗಿಲ್ಲ. ಅರ್ಧಾಯ್ತಾ? ಅದೇ ಬೇರೆ ಟಾಪಿಕ್, ಇದೇ ಬೇರೆ. ಅಜಗಜಾಂತರ ಫರ್ಕ್ ಅದ. ಬೋತ್ ಆರ್ ಇನ್ ಅ ಡಿಫರೆಂಟ್ ಫೇಸಸ್ ಆಫ್ ದ ಕ್ವೈನ್. ಅರ್ಧಾಯ್ತಾ? ಬಟ್ ಅಟ್ ಲೀಸ್ಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಮೀನಿಂಗ್ ಆಫ್ ದ ಸೋಲ್. ಓಕೆ, ಸೋಲ್ ಬೇರೆ, ಅದು ಭಾಳ ಡೀಪ್. ಆಮೇಲೆ ಹೇಳ್ತೀನಿ ತೋರಿಸು, ಮೊದಲ ಕನ್ಫ್ಯೂಸ್ ಮಾಡೋದು ಬೇಡ. ರೈಟಾ? ವೇದಾವಿನಾಶಿನಿಂ ನಿತ್ಯಂ ಯ ಏನಮಜಮವ್ಯಯಂ ಕಥಂ ಸ ಪುರುಷ ಪಾರ್ಥಂ ಕಂ ಘಾತಯತಿ ಹಂತಿಕಂ. ಯಾರು ಅದ, ಯಾರು ಇದನ್ನ, ಏನಂ ಅಂದ್ರ ಇದನ್ನ, ಇಲ್ಲಿ ಇದನ್ನ 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 ಅಂತಿರ್ತಾರೆ ಅವರು. ಎಲ್ಲೂ ಕೂಡ ಆತ್ಮ ಅಂತ ಬರೆಯಂಗಿಲ್ಲ. ಶರೀರಿಣ, ನಾ ಆಲ್ರೆಡಿ ಲಾಸ್ಟ್ ವಿಡಿಯೋದೊಳಗೆ ಹೇಳಿ, ಶರೀರಿಣ ಶರೀರದಲ್ಲಿ ಇರುವವನು, ದೇಹೀಣ ದೇಹದಲ್ಲಿ ಇರುವವನು, ಅಷ್ಟೇ. ಅದು ಆತ್ಮ ಅಂತೇಳಿ ನೀವು ಸ್ಪಿರಿಚುವಲಿಸ್ಟ್ಗಳು ಇಂಟರ್ಪ್ರಿಟೇಷನ್ ಮಾಡೋರು ಅದಕ್ಕೆ ಆತ್ಮ ಅನ್ನೋಣ. ಅದು ಲೆಫ್ಟ್ ಟು ಯು. ಕಾಲ್ ಇಟ್ ಆಸ್ ಅ ಸ್ಪಿರಿಟ್, ಆತ್ಮ, ಚೇತನ, ಏನದು ಶಕ್ತಿ, ಎನರ್ಜಿ, ವಾಟ್ ಎವರ್ ಯು ಕಾಲ್. ಓಕೆ, ಯಾರು ಇದನ್ನ ಅಂದ್ರೆ ಆತ್ಮನನ್ನ ಅವಿನಾಶಿ, ನಿತ್ಯ, ಅಜಂ ಅಂದ್ರ ಯಾವತ್ತೂ ಕೂಡ ಜನ್ಮ ಪಡಿಲಾರ್ತಕ್ಕಂಥವನು, ಅವ್ಯಯಂ, ಹೌದಾ, ಅಂದ್ರೆ ಅದು ಎಂದು ವ್ಯಯ ಆಗ್ಲಾರ್ದಂಥದ್ದು, ಕರಗಲಾರ್ದಂಥದ್ದು ಅಂತ ತಿಳ್ಕೊಂಡಿದಾರಲ್ಲ ಅವರು ಸಹ ಹೆಂಗೆ, ಕಥಂ ಕಥಂ ಅಂದ್ರೆ ಅಂತಹ ಪುರುಷರು ಕಥಂ ಹೆಂಗೆ ಅದನ್ನ ಸಾಯ್ತದ ಅಥವಾ ಸಾಯಿಸ್ಬೋದು ಅಂತ ತಿಳ್ಕೊಳಕ್ ಸಾಧ್ಯ ಅಂತ ಕೃಷ್ಣ ಕೇಳ್ತಿದ್ದಾನ. ಅಂದ್ರೆ ನೋಡಿ ಚೆನ್ನಾಗಿದೆ. ಯಾರು ಈ ಆತ್ಮನನ್ನ ಅವಿನಾಶಿ, ನಿತ್ಯ, ಅಜನ್ಮ, ಅವ್ಯಯ ಅಂತ ತಿಳ್ಕೊಂಡಿದಾರಲ್ಲ, ಅಂತಹ ಪುರುಷರು ಹೆಂಗ ಈ ಆತ್ಮ ಏನೈತಲ್ಲ ಅದು ಗತಾಯತಿ ಅಥವಾ ಸಾಯಿಸ್ಬೋದು ಅಥವಾ ಸಾಯ್ತೈತಿ ಅಂತ ಹೆಂಗ್ ತಿಳ್ಕೊಂಡ್ರ? ಬರಂಗಿಲ್ಲ. ಅದು ಅಂದ್ರೆ ಅದು ಅನಿತ್ಯ ಅದ, ಸಾರಿ, ಅದು ನಿತ್ಯ ಅದ. ಅದನ್ನ ನಾನು ಸಾಯಿಸ್ತಾ ಇದ್ದೀನಿ ಅಂತೇಳಿ ಅರ್ಜುನ ನೀನು ಅನ್ಕೊಳೋ ಅವಶ್ಯಕತೆನೂ ಇಲ್ಲ. ನಾನೇನು ಸಾಯಿಸು ಅಂತ ಹೇಳಕತ್ತೀನಿ ಅಂತ ನಾನು ಅನ್ಕೊಳೋ ಅವಶ್ಯಕತೆನೂ ಇಲ್ಲ. ಅವು ಸಾಯಂಗೇ ಇಲ್ಲ. ಅವು ಶರೀರ ಅಷ್ಟೇ. ಹನ್ಯಮಾನೇ ಶರೀರೇ, ಹೌದಾ, ಅಂದ್ರ ಶರೀರ ಅಷ್ಟೇ ಸಾಯ್ತಾವ. ಹೆಂಗ? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ಯಥಾ ತಥಾ ಶರೀರಾಣಿ ವಿಹಾಯ ಜೀರ್ಣ ನನ್ಯಾತಿ ಸಂಯಾತಿ ನವಾನಿ ದೇಹಿ. ಎಷ್ಟು ಚೆನ್ನಾಗಿದೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅಂದ್ರೆ ಹಳೆಯ ಬಟ್ಟೆಗಳನ್ನ ಹೆಂಗ ನೀನು ಹೊಗಿತೀಯಲ್ಲ, ಅದನ್ನು ಹೊರಗಡೆ ಹಾಕಿ ತ್ಯಾಗ ಮಾಡಿ ಮತ್ತೆ ಹೊಸ ಬಟ್ಟೆಗಳನ್ನ ಗ್ರಹಣ ಅಂದ್ರೆ ಗ್ರಹಣ ಆತಿ ಮತ್ತೆ ವಾಪಸ್ ಉಟ್ಕೊಂತಿಲ್ಲ. ಹೆಂಗ ನೀನು ಹಳೆ ಬಟ್ಟೆಗಳನ್ನ ಬಿಚ್ಚುತ್ತೀದಿ, ಅದನ್ನ ಹೊರಗೆ ಬಿಸಾಡ್ತಿದಿ, ಮತ್ತೆ ಹೊಸ ಬಟ್ಟೆಗಳನ್ನ ಹಾಕ್ಕೊಳ್ತಿದಿ. ಹಂಗ ತಥಾ ಶರೀರಾಣಿ ವಿಹಾಯ, ತಥಾ ಜೀರ್ಣಾನಿ ಶರೀರಾಣಿ ವಿಹಾಯ, ಹಂಗ ಹಳೆಯ ಶರೀರಗಳನ್ನು ಕೂಡ ತ್ಯಾಗ ಮಾಡಿ ಮತ್ತೆ ಅನ್ಯಾನಿ ಮತ್ತೆ ಬೇರೆಯ ಹೊಸ ಶರೀರವನ್ನ ಹಾಕ್ಕೊಳ್ಳೋದು. ಇಷ್ಟು ಸಿಂಪಲ್ ಆಗಿ ಯಾರು ಎಕ್ಸ್ಪ್ಲೇನ್ ಮಾಡ್ತಾರ ಮಾರಾಯ? ಹೆಂಗ ನೀನು ಹಳೆ ಬಟ್ಟೆಗಳನ್ನ ತ್ಯಜಿಸಿ ಹೊಸ ಬಟ್ಟೆಗಳನ್ನ ಉಟ್ಕೊಂತೀಯಲ್ಲ, ಹಂಗ ಹಳೆ ಶರೀರವನ್ನು ಬಿಟ್ಟು ಮತ್ತೆ ಹೊಸ ಶರೀರ ತಗೊಳ್ತಿದಿ. ಅರ್ಥ? ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತ. ನ ಏನಂ ಚಿಂದಂತಿ ಶಸ್ತ್ರಾಣಿ, ಮತ್ತೆ ಏನಂ ಅಂತಿದ್ದಾರೆ ಅವರು. ಮತ್ತೆ ಅದೇ ಆತ್ಮ ಅಂತ ವರ್ಡ್ ಯೂಸ್ ಮಾಡಂಗಿಲ್ಲ. ಓಕೆನಾ? ನ ಏನಂ ಚಿಂದಂತಿ ಶಸ್ತ್ರಾಣಿ, ಅದನ್ನು ನೀನು ಶಸ್ತ್ರಗಳಿಂದ ಕಟ್ 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 ಮಾಡಕ್ಕಾಗಂಗಿಲ್ಲ.
ಅಂದ್ರೆ ಈಗಿನ ಭೌತಿಕ ಶಸ್ತ್ರಗಳನ್ನ ತಗೊಂಡು ನೀವು ಕಟ್ ಆಗಂಗಿಲ್ಲ. ಅಂದ್ರೆ ನೀ ಬಿಲ್ಲು ಹೊಡಿತಿದಿ, ಬಾಣ ಹೊಡಿತಿದಿ, ಶೂಟ್ ಮಾಡ್ತಿದಿ, ಬಾಂಬ್ ಹಾಕ್ತಿದಿ ಅಂದ್ರೆ ಆ ಆತ್ಮಗಳೇನು ಚಿದ್ರ ಚಿದ್ರ ಆಗಂಗಿಲ್ಲ, ಶರೀರ ಆಕ್ಕವ. ಹೌದಾ? ನ ಏನಂ ದಹತಿ ಪಾವಕಃ, ನೀ ಅವುಗಳನ್ನೇನು ಇದನ್ನ ಆ ಬೆಂಕಿ ಹಚ್ಚಿ ಸುಟ್ಟು ಬಿಟ್ರೆ ಆತ್ಮಗಳು ಸುಟ್ಟು ಹೋಗ್ತಾವ? ಸುಡಂಗಿಲ್ಲ, ಶರೀರ ಸುಡ್ತದ. ನ ಏನಂ ಕ್ಲೇದಯಂತಿ ಆಪಹ, ಆಪಹ ಅಂದ್ರೆ ನೀರು, ನೀರ್ಲಿಂದ ನೀ ಏನಾದ್ರಿಂದ ಹಸಿ ಮಾಡಕ್ಕಾಗುತ್ತನೋ? ಅದು ಆಗಂಗಿಲ್ಲ. ನ ಶೋಷತಿ ಮಾರುತಃ, ಗಾಳಿ ಅದನ್ನ ಒಣಗಿಸ್ಲಿಕ್ಕೂ ಆಗಂಗಿಲ್ಲ. ಅಂದ್ರೆ ಪಂಚಭೂತಗಳಿಗೆ ನಿಲುಕಲಾರದ್ದು ಅಂತೇಳಿ ಹೇಳಿದ್ರು. ಅದ ಅಚ್ಛೇದ್ಯೋ ಯಮದಾಹ್ಯೋಯಂ ಅಕ್ಲೇದ್ಯೋ ಶೋಷ ಏವ ಚ ನಿತ್ಯ ಸರ್ವಗತ ಸ್ಥಾಣುರ್ ಅಚಲೋಯಂ ಸನಾತನ. ವಾಹ್, ಬೆಸ್ಟ್ ಇದು. ಅಚ್ಛೇದ್ಯ ಅಯಂ, ಅದಾಹ್ಯ ಅಯಂ, ಅಕ್ಲೇದ್ಯ ಅಶೋಷ್ಯ ಏವ, ನಿತ್ಯ ಸರ್ವಗತಃ ಸ್ಥಾಣು ಅಚಲ ಅಯಂ ಸನಾತನ. ಇಲ್ಲಿ ಫಸ್ಟ್ ಏನ್ ಮಾಡಮ್ಮ, ಅಯಂ ಅನ್ನವನ್ನ ತೆಗೆದು ಬಿಡೋಣ. ಅಯಂ ಬೇಡ, ಇದು ಅಯಂ ಐತಿ ಬೇಡ. ಅಯಂ ಅಂದ್ರೆ ಅದು, ಏವ ಮತ್ತು ಅಥವಾ ಹಾಗೂ, ಅದನ್ನು ಬೇಡ. ಹೌದಾ? ನಿತ್ಯ ಸರ್ವ ಮತ್ತೊಂದು ಅಯಂ ಐತಿ, ಇವ್ನು ತೆಗೆದ್ಬಿಡೋಣ. ಇಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ ಆತ್ಮನ ಪ್ರಾಪರ್ಟಿ ಅಚ್ಛೇದ್ಯ, ಛೇದ ಆಗಂಗಿಲ್ಲ. ಅಂದ್ರೆ ನೀವು ಸಣ್ಣ 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 ತುಂಡು ಆಗಲ್ಲ, 2 3 ಆಗಲ್ಲ. ಅಚ್ಛೇದ್ಯ. ಎರಡನೇದು ಅದಾಹ್ಯ, ಆಗಂಗಿಲ್ಲ. ಅಂದ್ರೆ ಅದು ಆಗಂಗಿಲ್ಲ, ಅದನ್ನು ಆಗಂಗಿಲ್ಲ. ಅದಾಹ್ಯ. ಅಕ್ಲೇದ್ಯ, ಮತ್ತೆ ಅದನ್ನ ತೋಯ್ಸಕ್ಕೂ ಆಗಂಗಿಲ್ಲ. ಅಶೋಷ್ಯ, ಅದನ್ನ ಒಣಗಿಸ್ಲಿಕ್ಕೂ ಆಗಂಗಿಲ್ಲ. ಅದ್ರ ಬಗ್ಗೆ ದುಃಖ ಪಡ್ಲಿಕ್ಕೂ ಆಗಂಗಿಲ್ಲ. ನಿತ್ಯ, ಯಾವಾಗಲೂ ಇರ್ತಕ್ಕಂಥದ್ದು. ಸರ್ವಗತಃ, ಎಲ್ಲಾ ಸಮಯದಲ್ಲಿ, ಗತಿ ಅಂದ್ರೆ ಟೈಮ್, ತಿರುಗ್ತಕ್ಕಂಥ, ಎಲ್ಲಾ ಸಮಯದಲ್ಲಿ ಇರ್ತಕ್ಕಂಥದ್ದು. ಸ್ಥಾಣುರ್, ಸ್ಥಿರವಾಗಿರ್ತಕ್ಕಂಥದ್ದು. ಅಚಲ ಅಂದ್ರೆ ವೇರಿಯೇಷನ್ಸ್ ಇರ್ಲಾರ್ದಂಥದ್ದು. ಸನಾತನ, ಬಹಳ ವರ್ಷ, ಬಹಳ ಹಳೇದಿಂದ ಇರ್ತಕ್ಕಂಥದ್ದು. ಈಗಂತಲ್ಲ, ಅದು ನಿನ್ನೆ ಮೊನ್ನೆದ ಆತ್ಮ ಅಲ್ಲ, ಅದು ಬಹಳ ಹಿಂದಿರ್ತಕ್ಕಂಥದ್ದು. ಅಂತಹ ಆತ್ಮ ಅದ ಇದು. ತಿಳಿದ? ನೀ ಬಿಲ್ಲು ಬಾಣ ಹೊಡೆದು ನೀ ಸಾಯ್ಸಕ್ಕಾಗಂಗಿಲ್ಲ, ಸುಡಕ್ಕಾಗಂಗಿಲ್ಲ, ತೋಯ್ಸಕ್ಕಾಗಂಗಿಲ್ಲ, ಒಣಗ್ಸಕ್ಕಾಗಂಗಿಲ್ಲ. ಜೊತೆಗೆ ಅದು ನಿತ್ಯ ಅದ, ಸರ್ವ ಜಗದಲ್ಲೂ, ಸರ್ವ ಸ್ಥಾನದಲ್ಲೂ ಅದ, ಸರ್ವ ಸಮಯದಲ್ಲೂ ಅದ, ಸ್ಥಿರವಾಗ್ಯದ, ಅಚಲವಾಗ್ಯದ, ಪುರಾತನ ಅದ. ಅಂಥದ್ದಿದ ಆತ್ಮ. ಅರ್ಥ? ಅವ್ಯಕ್ತೋಯಮಚಿಂತೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಮತ್ತಿನ್ನೊಂದಿಷ್ಟು ಪ್ರಾಪರ್ಟಿಗಳು ಬಂದು. ಅವ್ಯಕ್ತ ಅಯಂ, ಅದು ಅವ್ಯಕ್ತ ಆಗ್ಯದ, ಅಂದ್ರೆ ಕಣ್ಣಿಗೆ ಕಾಣಂಗಿಲ್ಲ ಅದು. ಅರ್ಥ? ಮತ್ತು ಅಚಿಂತ್ಯ ಅದು ಚಿಂತನಕ್ಕೆ ನಿಲುಕಲಾರದ್ದು. ಇದು ಬಹಳ ಇಂಪಾರ್ಟೆಂಟ್. ಚಿಂತನಕ್ಕೆ ಕುಂತ್ಕೊಂಡು ಯೋಚನೆ ಮಾಡ್ತಾನೆ ಆತ್ಮ ಹೆಂಗಿರ್ಬೋದು ಅಂತ ಯೋಚನೆ ಮಾಡಿದೆ ಅಂದ್ರೆ ನಿನಗೆ ಸಿಗಂಗಿಲ್ಲ ಅದು. ಅದ ಹೇಳಿದಲ್ಲ, ದೇರ್ ಆರ್ 2 ಫೇಸಸ್ ಆಫ್ ಕಾಯಿನ್. ಅಂಡರ್ಸ್ಟ್ಯಾಂಡಿಂಗ್ ಸೋಲ್ ಇಸ್ ಡಿಫ್ರೆಂಟ್, ಎಕ್ಸ್ಪೀರಿಯನ್ಸಿಂಗ್ ಸೋಲ್ ಇಸ್ ಡಿಫ್ರೆಂಟ್. ಅಚಿಂತ್ಯಂ, ನೀನು ಚಿಂತನೆ ಮಾಡ್ಲಿಕ್ಕೆ ಸಿಗಂತದ್ದಲ್ಲ. ಅವಿಕಾರಂ, ಮತ್ತೆ ಅದಕ್ಕೆ ವಿಕಾರಗಳು ಲೇಪನ ಆಗಂಗಿಲ್ಲ. ಕೆಟ್ಟ ಆತ್ಮ, ಕೆಲವರು ಅಂತಿರ್ತಾರೆ ಪಾಪಾತ್ಮ, ಪುಣ್ಯಾತ್ಮ. ಮನಸ್ಸುಗಳವು. ಪಾಪಾತ್ಮನೂ ಇಲ್ಲ, ಪುಣ್ಯಾತ್ಮನೂ ಇಲ್ಲ, ಮಹಾತ್ಮ ಗೀಹಾತ್ಮ. ಆತ್ಮಕ್ಕೆ ಹೆಸರು ಕೊಟ್ಟರ ಅವನ್ನ. ಬಟ್ ಆತ್ಮಗಳು ಎಲ್ಲವೂ ಅವಿಕಾರಗಳಿರ್ತಾವ. ಈ ಬಿಕಾಸ್ ಆಫ್ ದ ಮೈಂಡ್, ಬಿಕಾಸ್ ಆಫ್ ದ ಏನದ ಟೆಂಪರ್ಡ್ ಮೈಂಡ್, ಅವರ್ ಕ್ಯಾರೆಕ್ಟರ್ ಈಸ್ ಮೇಡ್. ಆ ಕ್ಯಾರೆಕ್ಟರ್ ಮತ್ತೆ ನಮ್ಮ ಶರೀರದ ಜೊತೆಗೆ ಹೋಗ್ತದ. ನೋಡ್ಬೇಕಾದ್ರೆ ಯಾರೋ ಒಬ್ಬ ಕ್ರೂರಿ ಇದ್ದ ಅಂತಂದ್ರ ನಾವು ಅವನ ಹೆಸರಿಡಿದು ಬೈತೀವಿ. ಆತ್ಮನಿಗೆ ಬೈಯಂಗಿಲ್ಲ. ನಾವು ಪಾಪಾತ್ಮ ಇರ್ಬೋದದು, ಬಟ್ ಅವನ ಶರೀರ ಹಿಡ್ಕೊಂಡಾಗನ ಬೈತಿರ್ತೀವಿ ಅದನ್ನ. ಅಂಡರ್ಸ್ಟುಡ್? ದೇರ್ ಫೋರ್ ದ ಸೋಲ್ ಏನೈತಿಲ್ಲ ಅದು ಒಳಗಡೆ ಇರ್ತಕ್ಕಂಥದ್ದು, ಅದು ಅವಿಕಾರ. ಅದ್ರ ಬಗ್ಗೆ ಭಾಳ ಡೀಪ್ ಆಗಿ ಆಮೇಲೆ ಹೇಳೋಣ. ಉಚ್ಯತೆ, ಹಿಂಗ್ ಹೇಳಲಾಗ್ತದ. ಅವ್ಯಕ್ತದ, ಅಚಿಂತ್ಯದ, ಅವಿಕಾರ ಅಂತ ಉಚ್ಯತೆ ಅಂತ ಹೇಳಲಾಗ್ತದ. ತಸ್ಮಾತ್, ಇಂಥದ್ದು ತಿಳಿದ ಮೇಲೇನು, ವಿದಿತ್ವ ಅಂತ ತಿಳಿದ ಮೇಲೇನು ಕೂಡ ಅನುಶೋಚಿತುಂ ಅರ್ಹಸಿ, ನೀನು ಇದನ್ನು ಮತ್ತೆ ಯಾಕಪ್ಪ ಅದ್ರ ಬಗ್ಗೆ ಶೋಕ ಪಡ್ತಿದಿ, ಅದ್ರ ಬಗ್ಗೆ ಮತ್ತೆ ಯಾಕೆ ಯೋಚನೆ ಮಾಡ್ತಿದಿ? ಅದಕ್ಕೆ ಸಮರ್ಥನಲ್ಲ ನೀನು.
ಓಕೆ, ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅವು ಪ್ರಾಪರ್ಟಿ ಗೊತ್ತದವಲ್ಲ, ಅದು ಅಛೇದ್ಯ, ಅಧಾಹ್ಯ, ಅಕ್ಲೇದ್ಯ, ಅಶೋಷ್ಯ, ನಿತ್ಯ, ಸರ್ವಗತ, ಸ್ಥಾಣು, ಅಚಲ, ಸನಾತನ, ಅವ್ಯಕ್ತ, ಅಚಿಂತ್ಯ, ಅವಿಕಾರ್ಯ ಇರ್ತಕ್ಕಂಥ ಆತ್ಮನ ಬಗ್ಗೆ ಮತ್ತೆ ಯೋಚನೆ ಮಾಡ್ಕೊಂಡು ಕುಂದಿರ್ತೀಯ, ಬಿಟ್ಬಿಡವನ್ನೆಲ್ಲ ಅಂತ ಹೇಳಿದ್ರು. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಭಾವೋ ನೈವಂ ಶೋಚಿತುಮರ್ಹಸಿ. ಹಂಗ ಅಂತಹ ಏನಂ ಅದು ಆತ್ಮ ಅಂತಹದು ನಿತ್ಯ ಈಗ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಹೇಳ್ತಿದ್ದಾನೆ, ಅದರ್ ಪಾಯಿಂಟ್ ಆಫ್ ವ್ಯೂ. ಇದು ಅದರ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಹಿಂದ್ಗಡೆ ಏನ್ ಹೇಳ್ಬಿಟ್ಟರು, ಅವೆಲ್ಲ ಪ್ರಾಪರ್ಟಿ ಹೇಳ್ಬಿಟ್ಟು ನಿತ್ಯ ಐತಿ, ಅವ್ಯಕ್ತ ಐತಿ, ಅಚಿಂತ್ಯ ಐತಿ, ಸನಾತನ ಐತಿ, ಯಾವಾಗ್ಲೂ ಇರ್ತೈತಿ, ಸರ್ವಗತ, ಸರ್ವಸ್ಥಾನ, ಸ್ಥಿರ ಐತಿ ಎಲ್ಲ ಹೇಳಿದ್ರು. ಅದು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ ಅಂತಾನು ಹೇಳ್ತು. ಬಟ್ ಅದರ್ ಪಾಯಿಂಟ್ ಆಫ್ ವ್ಯೂ ನೀ ಬ್ಯಾರೆ ರೀತಿ ಯೋಚನೆ ಮಾಡಪ್ಪ. ಬ್ಯಾರೆ ಅಂತಂದ್ರೆ ಹೆಂಗ ನಿತ್ಯ ಜಾತಂ ಅಂತ ಅನ್ಕೊಂಡ್ರೆ, ನಿತ್ಯ ಜಾತಂ ಅಂದ್ರೆ ಅದು ಯಾವಾಗಲೂ ಹುಟ್ಟತಕ್ಕಂಥದ್ದು, ಆತ್ಮ ಹುಟ್ಟತಾನೆ ಇದೆ, ಹುಟ್ಟತಾನೆ ಇದೆ, ಹುಟ್ಟತಾನೆ ಇದೆ, ಹುಟ್ಟತಾನೆ ಇದೆ ಅಂತ ತಿಳ್ಕೊಂಡಿದ್ರೆ, ಏನಂ ನಿತ್ಯ ಜಾತಂ ನಿತ್ಯ ಮೃತಂ, ಮತ್ತೆ ಅದು ಹುಟ್ಟಿದ ಮೇಲೆ ಸಾಯ್ತೈತಿ, ಸತ್ ಮೇಲೆ ಹುಟ್ಟತೈತಿ, ಹುಟ್ಟಿದ ಮೇಲೆ ಸಾಯ್ತೈತಿ, ಸತ್ ಮೇಲೆ ಹುಟ್ಟತದ, ಹಿಂಗೆ ನಿತ್ಯ ಹುಟ್ಟತಾನೆ ಇದ, ನಿತ್ಯ ಸಾಯ್ತಾನೆ ಇದ ಅಂತ ತಿಳ್ಕೊಂಡ್ರು ಕೂಡ, ತಥಾಪಿ ತ್ವಂ ಹಂಗ ತಿಳ್ಕೊಂಡ್ರೂ ಕೂಡ ಮಹಾಭಾವೋ ಎದಕ್ಕೆ ಯೋಚನೆ ಮಾಡ್ತೇವೆ, ಶೋಚಿತುಂ ನ ಶೋಚಿತುಂ ಅರ್ಹಸಿ, ನೀನು ಆ ರೀತಿ ಮತ್ತೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ನೀನು ಅರ್ಹನಲ್ಲ. ಅದು ಯಾವಾಗಲೂ ಹುಟ್ಟುತ್ತದ ಅಂತ ತಿಳ್ಕೊಂಡು, ಯಾವಾಗಲೂ ಸಾಯ್ತದ ಹುಟ್ಟುತ್ತದ, ಸಾಯ್ತದ ಹುಟ್ಟುತ್ತದ ಅಂತ ತಿಳ್ಕೊಂಡಿದ್ರು ಕೂಡ ಅದ್ರ ಬಗ್ಗೆ ನೀನು ಮತ್ತೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಯಾಕ ಹಂಗಾರ ಯಾಕೆ ಅವಶ್ಯಕತೆ ಇಲ್ಲ? ಇಲ್ಲಿ ಹೇಳ್ತೀನಿ ನೋಡಿ. ಜಾತಸ್ಯ ಹಿ ಧ್ರುವೋ ಮೃತ್ಯುರ್ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯೇರ್ಥೆ ನ ತ್ವಂ ಶೋಚಿತು ಮರ್ಹಸಿ. ಯಾಕಂದ್ರೆ ಜಾತಸ್ಯ ಹಿ ಧ್ರುವಂ ಮೃತ್ಯು, ಹುಟ್ಟೈತಿ ಅಂದ್ಮೇಲೆ ಅದು ಒಂದು ದಿನ ಸತ್ತು ಹೋಗ್ತದ. ಅರ್ಧ ಹುಟ್ಟೈತಿ ಅಂದ್ಮೇಲೆ ಏನಾಗ್ತದ, ಒಮ್ಮೆ ಸತ್ತು ಹೋಗ್ತದ. ಮತ್ತೆ ಸತ್ತು ಹೋಗೈತಿ ಅಂದ್ರ ಮೃತಸ್ಯ, ಸತ್ತು ಹೋಗೈತಿ ಅಂದ್ಮೇಲೆ ಒಂದು ದಿನ ಅದು ಜನ್ಮ ತಗೊಳ್ತದ. ಅಂತದಕ್ಕ ತಸ್ಮಾತ್ ಅಪರಿಹಾರ್ಯೇ, ಇದು ಪರಿಹಾರ ಇಲ್ಲ ಇದಕ್ಕೆ. ಹುಟ್ಟೈತೆ ಅಂದ್ರೆ ಸಾಯಬೇಕು, ಸತ್ತೈತೆ ಅಂದ್ರೆ ಹುಟ್ಟಬೇಕು, ಹುಟ್ಟೈತೆ ಅಂದ್ರೆ ಸಾಯಬೇಕು, ಸತ್ತೈತೆ ಅಂದ್ರೆ ಹುಟ್ಟಬೇಕು. ಇದಕ್ಕೆ ಪರಿಹಾರ ಇಲ್ಲ. ಅದಕ್ಕೆ ಅರ್ಥದ ಯಾವುದು ಪರಿಹಾರ ಇಲ್ಲ. ಅಂಥದ್ದಕ್ಕೆ ನೀನು ಮತ್ತೆ ಯಾಕೆ ಯೋಚನೆ ಮಾಡ್ತೀನಿ? ನ ಶೋಚಿತುಂ ಅರ್ಹಸಿ, ಅದರ ಬಗ್ಗೆ ಮತ್ತೆ ಯೋಚನೆ ಮಾಡಲು ನೀನು ಅರ್ಹನಲ್ಲ, ಅವಶ್ಯಕತೆ ಇಲ್ಲ, ಸುಮ್ಮನಿರು. ಅಂದ್ರೆ ನೀನದು ಅವಿನಾಶಿ ಅದ, ಸನಾತನ ಅದ, ಯಾವಾಗಲೂ ಇರ್ತದ, ಹಂಗೆ ಥಿಂಕ್ ಮಾಡಿದ್ರು ಕೂಡ ನೀ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಅದು ಯಾವಾಗಲೂ ಹುಟ್ಟುತ್ತದ ಸಾಯ್ತದ, ಹುಟ್ಟುತ್ತದ ಸಾಯ್ತದ ಅಂತ ತಿಳ್ಕೊಂಡ್ರು ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಹುಟ್ಟೈತೆ ಅಂದ್ಮೇಲೆ ಸಾಯ್ತೈತಿ, ಸತ್ತೈತೆ ಅಂದ್ಮೇಲೆ ಹುಟ್ಟತದ. ಅದ್ರ ಬಗ್ಗೆ ಇದು ಪರಿಹಾರ ಇಲ್ಲ ಇದಕ್ಕೆ, ಹಂಗಾಗಿ ನೀ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಎಷ್ಟು ಶ್ಲೋಕ ಅಂದ್ರೆ ಇದು. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಅವ್ಯಕ್ತಾದೀನಿ ಭೂತಾನಿ ಅಂದ್ರೆ, ಭೂತಾನಿ ಅಂದ್ರ ಇಲ್ಲಿ ನೋಡು, ಇದು ಮನುಷ್ಯಪ್ಪ. ಹುಟ್ಟೋಕ್ಕಿಂತ ಮುಂಚೆ ಅದ ಆತ್ಮ ಅವ್ಯಕ್ತವಾಗಿತ್ತು. ಅದೇನಾಗಿತ್ತು? ಅವ್ಯಕ್ತವಾಗಿತ್ತು. ಹುಟ್ಟೋಕ್ಕಿಂತ ಮುಂಚೆ ಅದು ಅವ್ಯಕ್ತವಾಗಿತ್ತು. ವ್ಯಕ್ತ ಮಧ್ಯಾನಿ ಅಂದ್ರೆ ಮಧ್ಯದಲ್ಲಿ ವ್ಯಕ್ತ ಆಯ್ತದು. ಈಗ ನಂದು ಹೆಂಗಂದ್ರೆ 1989 ವ್ಯಕ್ತ ಆಗೈತಿ. ಎಷ್ಟೋಪ್ಪ ಏನದು 2089 ತನಕ ವ್ಯಕ್ತ ಇರ್ಬೋದು. ಹೇಳ್ತಾ 1989 2089 ತನಕ ಇದು ವ್ಯಕ್ತ ಮಧ್ಯಾನಿ. ಮತ್ತು ಅವ್ಯಕ್ತ ನಿಧನಾನ್ನೈವ, ಮತ್ತೆ ನಿಧನ ಆದ್ಮೇಲೆ ಮತ್ತೇನಾಗ್ತದ, ಅದು ಮತ್ತೆ ಅವ್ಯಕ್ತ ಆಗ್ತದ. ತತ್ರ ಕಾ ಪರಿದೇವನ, ಮತ್ತೆ ಇಂಥದ್ರ ಬಗ್ಗೆ ಎದಕ್ಕೆ ಯೋಚನೆ ಮಾಡ್ತಿದಿ? ಆಗ್ತದೆ ಅದು ಆಗ್ಲಿ, ತತ್ರ ಕಾ ಪರಿದೇವನ ಅಂತ ಹೇಳ್ತಿದ್ದಾನೆ. ಇದು ಅಂತೂ 100% ವಂಡರ್ಫುಲ್ ಶ್ಲೋಕ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನ ಆಶ್ಚರ್ಯವದ್ ವದತಿ
तथैव चान्य आश्चर्यवश्चैनमन्यं शृणोति श्रुत्वाप्येनं वेद न चैव कश्चित्. ವಾವ್, ಈಗ ನೀವೆಲ್ಲ ಕೇಳಕತ್ತೀರಲ್ಲ. ಹ್ಮ್ ಈಗ ನಿಮ್ದು ನಂದು, ನಿಂದು ನಂದು ಅದ್ರ ಬಗ್ಗೆ ಹೇಳಕದ. ಆಶ್ಚರ್ಯವತ್ ಪಶ್ಯತಿ, ಯಾರೋ ಒಬ್ರು ಇದನ್ನ ಏನ್ ಮಾಡ್ತದಂತ ಆಶ್ಚರ್ಯದಿಂದ ನೋಡ್ತಾ ಇದಾರಂತ. ಏನಿದು ಆತ್ಮ ಹಿಂಗೈತಲ್ಲ, ಏನಿದು ಆತ್ಮ ಹಿಂಗೈತಲ್ಲ, ಆಶ್ಚರ್ಯದಿಂದ ಇದನ್ನ ನೋಡ್ತಾರಂತ ಕೆಲವರು. ಮತ್ತ ಆಶ್ಚರ್ಯವತ್ ವದತಿ, ಇದನ್ನ ಈಗ ನೀವು ನೋಡ್ತಾ ಇದ್ರಿ ಅಥವಾ ನಾವೆಲ್ಲ ಏನಿದು ಆತ್ಮ ಹಿಂಗೈತಲ್ಲ. ಮತ್ತೆ ಆಶ್ಚರ್ಯವತ್ ವದತಿ, ಒಬ್ರು ಆಶ್ಚರ್ಯದಿಂದ ಎಕ್ಸ್ಪ್ಲೇನ್ ಮಾಡ್ತಾರಂತ. ಆತ್ಮ ಹಂಗೈತಿ, ಆತ್ಮ ಹಿಂಗೈತಿ ಅಂತೇಳಿ ಆಶ್ಚರ್ಯದಿಂದ ಎಕ್ಸ್ಪ್ಲೇನ್ ಮಾಡೋರು ಇದಾರಂತ. ಮತ್ತೆ ಮತ್ತೆ ಬ್ಯಾರೆದವರು ಆಶ್ಚರ್ಯವತ್ ಆಶ್ಚರ್ಯವತ್ ಶೃಣೋತಿ, ಮತ್ತೆ ಅವ್ ಆಶ್ಚರ್ಯದಿಂದ ಕೇಳ್ತಾ ಇದಾರಂತವ್ರು. ಕೆಲವರು ಏನ್ ಮಾಡ್ತಿದಾರ, ಆಶ್ಚರ್ಯದಿಂದ ಕೇಳ್ತಾ ಇದಾರಂತ. ಹೌದಲ್ಲ, ಇಷ್ಟ ಚಂದ ಐತಲ್ಲ ಅಂತೇಳಿ. ಮತ್ತೇನಂತ ನೋಡ, ಅಪಿ, ಇಷ್ಟೆಲ್ಲ ಆದ್ರೂ ಕೂಡ, ಅಪಿ ಅದನ್ನ, ವೇದನ ಚ ಏವ ಕಶ್ಚಿತ್, ಇಷ್ಟೆಲ್ಲ ಆದ್ರೂ ಕೂಡ ನೀವು ತಿಳ್ಕೊಳಕ್ ಸಾಧ್ಯ ಇಲ್ಲ. ನೋಡೋಣ, ಆಶ್ಚರ್ಯದಿಂದ ನೋಡುವವರು ಕೆಲವರಿದಾರ, ನೋಡಿದವರು ಆಶ್ಚರ್ಯದಿಂದ ಎಕ್ಸ್ಪ್ಲೇನ್ ಮಾಡ್ತಾರಂತ, ಎಕ್ಸ್ಪ್ಲೇನ್ ಮಾಡಿದ್ದನ್ನ ಆಶ್ಚರ್ಯದಿಂದ ಕೆಲವರು ಕೇಳ್ತಾರಂತ. ತಿಳಿತಾ? ಇವ್ರು ಎಲ್ಲಾರು ಹಿಂಗ ಕೇಳೋರು ಹೇಳೋರು ಬಾಳ ಮಂದಿ ಇದ್ರೂ ಕೂಡ ಅಪಿ ಅದನ್ನ ನೀನು ಕರೆಕ್ಟ್ ಆಗಿ ತಿಳ್ಕೊಳಕ್ ಆಗಂಗಿಲ್ಲ. ಅದನ್ನ ಎಕ್ಸ್ಪೀರಿಯನ್ಸ ಮಾಡ್ಬೇಕು ನೀ, ತಿಳ್ಕೊಳಕ್ಕಂತೂ ಸಾಧ್ಯ ಇಲ್ಲ. ದಿಸ್ ಈಸ್ ದ ಗಿಸ್ಟ್. ಎಷ್ಟಾದ್ವು ಈಗ 9 ಶ್ಲೋಕಗಳು ಆತ್ಮನ ಬಗ್ಗೆ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಒಂದು ನೆನ್ಪಿಟ್ಕೊಂಡ್ಬಿಡ್ರಿ. ಏನ್ ನೆನ್ಪಿಟ್ಕೋಬೇಕು? ನಾ ಹೇಳಕ್ ಬರಂಗಿಲ್ಲ. ಈಗ ಎಕ್ಸ್ಪೀರಿಯನ್ಸ್ ಮಾಡೋದು, ನನಗೆ ಎಕ್ಸ್ಪೀರಿಯನ್ಸ್ ಒಂಥರ ಆಗೈತೆ ಅಂತ ಹೇಳಕ್ಕೂ ಬರಂಗಿಲ್ಲ, ಆಗಿಲ್ಲ ಅಂತ ಹೇಳಕ್ಕೂ ಬರಲ್ಲ. ಆಗೈತಿ ಅಂತ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡಂತ ಹೇಳ್ತೀರಿ, ನನಗೆ ಮಾಡಕ್ ಬರಂಗಿಲ್ಲ. ಆಗಿಲ್ಲ ಅಂತ ನಾನು ಬಾಯಿ ತೆಗೆದು ಹೇಳಕ್ಕಾಗಲ್ಲ, ಯಾಕಂದ್ರೆ ಅದು ಆಗಿರ್ತೈತೆ ಒಳಗಡೆ. ಇವು ಏನದಾವಲ್ಲ, ದೀಸ್ ಫೀಲಿಂಗ್ಸ್ ವಿ ಮಸ್ಟ್ ಹ್ಯಾವ್ ಇನ್ ಅವರ್ ಲೈಫ್. ಹೌದಾ? ಸ್ಪಿರಿಚುವಲಿಸ್ಟ್ ಅಂತ ತಿಳ್ಕೊಳ್ರಿ, ನೀವು ವರ್ಕ್ ಒಳಗೆ ಬ್ಯುಸಿ ಆಗ್ರಿ, ಎಲ್ಲರೂ ಇರ್ರಿ, ಬಟ್ ಯು ಶುಡ್ ಹ್ಯಾವ್ ಸಮ್ ಎಕ್ಸ್ಪೀರಿಯನ್ಸ್ ಇನ್ ಯುವರ್ ಲೈಫ್ ದಟ್ ಯು ನೀವು ಅದನ್ನ ಹೇಳ್ತೀನಿ ಅಂದ್ರೆ ನೀವು ಹೇಳಕ್ ಆಗಿರ್ಬಾರ್ದು. ಅಂತ ಒಂದಿಷ್ಟು ಎಕ್ಸ್ಪೀರಿಯನ್ಸ್ಗಳು ಆಗಬೇಕು ಲೈಫ್ ಒಳಗಡೆ. ಆ ಲೈಫ್ ಅದು ಮಜಾನ ಬೇರೆ ಇರುತ್ತೆ. ಅಲ್ವಾ? ದಟ್ ಈಸ್ ವಾಟ್ ಹಿ ವಾಂಟೆಡ್ ಟು ಎಕ್ಸ್ಪ್ಲೇನ್. ಒಂದ್ಸತೆ ಸುಮ್ಮ ಏನಿನ್ನ ಹಾಡ್ಬಿಡ್ತೀನಿ, ಒಂದ್ಸತಿ ಕೇಳ್ಬಿಡ್ರಿ. ವೇದಾ ವಿನಾಶಿನಂ ನಿತ್ಯಂ ಯ ಏನಮಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥಂ ಕಂ ಗಾಯತಿ ಹಂತಿಕಂ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ನನ್ಯಾತಿ ಸಂಯಾತಿ ನವಾನಿ ದೇಹಿ. ಹಳೆ ಬಟ್ಟೆಗಳನ್ನ ಬಿಟ್ಟು ಹೊಸ ಬಟ್ಟೆ ಹೆಂಗ್ ಹಾಕೊಂಡಿ, ಹಂಗ ಹಳೆ ಶರೀರನ ಬಿಟ್ಟು ಹೊಸ ಶರೀರ ಆಗ್ಬೇಕು, ಹಾಕೊಳ್ಳೋದು. ನೈನಂಚಂಧಂತಿ ಶಸ್ತ್ರಾಣಿ ನೈನಂದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತ. ಪಂಚಭೂತಗಳಿಂದ ಟಚ್ ಮಾಡಕ್ ಆಗಂಗಿಲ್ಲ. अच्छेद्योऽयमदाह्योऽयम् अक्लेद्यो शोषयेव च नित्य सर्वगतः स्थाणुर् अचलोऽयं सनातन अव्यक्तोऽयमचिन्त्योऽयम् अविकारोऽयमुच्यते तस्मादेवं विदित्वैनं नानुशोचितुमर्हसि. अथ चैनं नित्यजातं नित्यं वा मन्यसे मृतं तथापि त्वं महाबाहो नैवं शोचितुमर्हसि. जातस्य हि ध्रुवो मृत्युं
ಮೃತಸ್ಯ ಜನ್ ಜಾತಸ್ಯ ಹಿ ಧ್ರುವೋ ಜಾತಸ್ಯ ಹಿ ಇದು ಹೆಂಗಾಡ್ಬೇಕು ಜಾತಸ್ಯ ಹಿ ಧ್ರುವೋ ಮೃತ್ಯುಂ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದಪರಿಹಾರ್ಯೇರ್ಥೇ ನ ತ್ವಂ ಶೋಚಿತುಮರ್ಹಸಿ ಅವ್ಯಕ್ತಾಧೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತನಿಧನಾನ್ಯೇವ ತತ್ರ ಕಾ ಪರಿದೇವನಾ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನ ಆಶ್ಚರ್ಯವದ್ವದತಿ ತಥೈವ ಚಾನ್ಯ ಆಶ್ಚರ್ಯವಶ್ಚೈನಮನ್ಯಂ ಶೃಣೋತಿ ಶ್ರುತ್ವಾಪೇನಂ ವೇದ ನ ಚೈವ ಕಶ್ಚಿತ್. ಆಶ್ಚರ್ಯದಿಂದ ಯಾರೋ ನೋಡಿದರಂತೆ, ನಾನಂತ ತಿಳ್ಕೊಳ್ರಿ. ನಾನು ಆಶ್ಚರ್ಯದಿಂದ ಆತ್ಮನನ್ನ ನೋಡಿದ್ದೀನಿ, ಆಶ್ಚರ್ಯದಿಂದ ಆತ್ಮನ ಬಗ್ಗೆ ವರ್ಣನೆ ಮಾಡ್ತಾ ಇದ್ದೀನಿ, ನೀವು ಆಶ್ಚರ್ಯದಿಂದ ಆತ್ಮನ ಬಗ್ಗೆ ಕೇಳ್ತಾ ಇದ್ದೀರಿ. ನಾವು ಯಾರೂ ಕೂಡ ಇನ್ನೂ ತಿಳ್ಕೊಂಡಿಲ್ಲ ಅಂತ. ಅಂದ್ರೆ ಇದ್ರ ಮೂಲಕ ತಿಳ್ಕೊಳಕ್ ಆಗಂಗಿಲ್ಲ. ಅಂದ್ರೆ ಎಕ್ಸ್ಪ್ಲೇನ್ ಮಾಡದ ತಿಳ್ಕೊಂಬಿಟ್ಟೆ ಸರ್ ನೀವು ಹೇಳಿದ್ದೆಲ್ಲ ನಮಗೆ ತಿಳಿದ್ಬಿಟ್ಟೈತ್ರಿ, ಅರ್ಥ ಆಗೈತ್ರಿ ಅದು ನಿಮಗೂ ಅನ್ನಕ್ಕಾಗಲ್ಲ. ನಾನು ಭಾಳ ಚಂದ ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿನಿ ಅಂತೇಳಿ ನನಗೂ ಅನ್ನಕ್ಕಾಗಂಗಿಲ್ಲ. ಥ್ಯಾಂಕ್ ಯು.